ಹಾಯ್, ನಾನು ಕಾರ್ತಿಕ್ ಅಂತ. ಇನ್ವೆಸ್ಟ್ ಮಾಡೋದು ಯಾವ ಥರ ಮಾಡೋದು ಏನು ಅಂತ ಯೋಚನೆ ಮಾಡ್ತಾ ಇದ್ದೆ. ಅವಾಗ ಈ ಸೈಟ್ ಮೇಲೆ ಸ್ವಲ್ಪ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟ ಆಯಿತು. ಅದಾದಮೇಲೆ ಸೈಟ್ ಎಲ್ಲ ನೋಡ್ತಾ ಇದ್ದೆ. ಅವಾಗ ನಾನು ಒಂದು 5 to 6 ಸೈಟ್ ನೋಡಿದ್ದೀನಿ. ಇದರಲ್ಲಿ ಆ್ಯಕ್ಚುಲಿ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸಲ್ಲಿ ನನಗೆ ಒಂದು ವಿಡಿಯೋ ನೋಡಬೇಕಾದ್ರೆ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಹೇಳ್ತಾ ಇದ್ದರು. ಅದಾದಮೇಲೆ ಒನ್ ಟೈಮ್ ಅವ್ರಿಗೆ ಕಾಲ್ ಮಾಡಿದ್ದೆ. ಅದಾದಮೇಲೆ ಅವರು ಒಂದು ಡೇಟ್ ಹೇಳಿದ್ರು. ಅವಾಗ ಬಂದು ವಿಸಿಟ್ ಮಾಡಿದೆ. ವಿಸಿಟ್ ಮಾಡಿದಾಗ ದೇ ಎಕ್ಸ್ಪ್ಲೈನ್ಡ್ ಅಬೌಟ್ ದ ಪ್ರಾಪರ್ಟಿ. ಆ್ಯಂಡ್ ಈ ಪ್ರಾಪರ್ಟಿನಲ್ಲಿ ನಮಗೆ ತುಂಬ ಓವರ್ ಪ್ರೈಸ್ ಏನು ಹೇಳಿಲ್ಲ ಇವರು. ಇಲ್ಲಿ ತುಂಬ ಓವರ್ ಪ್ರೈಸ್ ಹೇಳಿ ಆಮೇಲೆ ಬಾರ್ಗೇನ್ ಮಾಡಿದಾಗ ಕಮ್ಮಿ ಮಾಡೋದು ಆ ಥರ ಏನಿಲ್ಲ. ಫ್ರ್ಯಾಂಕ್ಲಿ ಮಾರ್ಕೆಟ್ ಪ್ರೈಸ್ ಏನಿದೆ ಅದು ಹೇಳ್ತಾರೆ. ಆ್ಯಂಡ್ ಇಲ್ಲಿ ಫಸ್ಟ್ ಟೈಮ್ ಬಂದಾಗ ನಾನು ಮೀಟ್ ಆಗಿದ್ದು ಪ್ರಶಾಂತ್ ಫ್ರಮ್ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್. ಆ್ಯಂಡ್ ಫಸ್ಟು ಲಾಸ್ಟ್ ಅವ್ರ ಜೊತೆಗೆ ಅವರೇ ಸಪೋರ್ಟಿವ್ ಆಗಿ ಏನೇ ಡಾಕ್ಯುಮೆಂಟ್ದು ಏನೇ ಇದ್ದರೂ ಅವ್ರ ಹತ್ರನೇ ನಾವು ಕ್ಲಾರಿಫೈ ತೊಗೊಂಡಿದ್ದು. ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆ್ಯಂಡ್ ಅಲ್ಲಿಗೆ ಬಂದಾಗ ಇವ್ರು ಜಸ್ಟ್ ಈಗ ನಮ್ಗೆ ಸೈಟ್ ಇಷ್ಟ ಆಯಿತು ಅಂದರೆ 5,000 ಕೊಟ್ಟು ಬುಕ್ ಮಾಡಿಕೊಂಡ್ರೆ ಸಾಕು. ದೇ ವಿಲ್ ಗಿವ್ 1 week or 15 days. ನೀವು ಲಾಯರ್ ಹತ್ರ ವೆರಿಫಿಕೇಷನ್ ಎಲ್ಲ ಆದಮೇಲೆ ಸೈಟ್ ಬುಕ್ ಆದಮೇಲೆ ಬೇರೆ ತರಹದ ಯಾವುದೇ ಅಮೌಂಟನ್ನು ಅವ್ರು ಇಸ್ಕೊಳಲ್ಲ ಅಂಟಿಲ್ ಸೈಟ್ ಈಸ್ ರೆಡಿ ಫಾರ್ ದ ರಿಜಿಸ್ಟ್ರೇಷನ್. ಬ್ಯಾಂಕ್ನ ಅವರೇ ರೆಫರ್ ಮಾಡ್ತಾರೆ. ನಿಮ್ಗೆ ಓನಾಗಿ ಏನಾದರೂ ಬೇರೆ ಬ್ಯಾಂಕ್ಗಳಿಗೆ ಹೋಗೋದಾದರೆ ಹೋಗ್ಬೋದು ಲೋನಿಗೆ, ಇಲ್ಲ ಇವರೇ ಬ್ಯಾಂಕ್ನ ರೆಫರ್ ಮಾಡ್ತಾರೆ. ಆ್ಯಂಡ್ ಪರ್ಸನ್ನು ಅಲಾಟ್ ಮಾಡ್ತಾರೆ. ಅವರಿಗೆ ಬೇಕಾದಂಥ ಲೋನಿಗೆ ಬೇಕಾದಂಥ ಡಾಕ್ಯುಮೆಂಟೇಷನ್, ಸಪೋರ್ಟಿವ್ ಡಾಕ್ಯುಮೆಂಟೇಷನ್ ಕೊಟ್ಟರೆ ಲೋನೆಲ್ಲ ಈಸಿಯಾಗಿ ಆಗುತ್ತೆ.